ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 22. ತಸ್ಯಾಂ ತ್ರಿತಸ್ಯೋಶನಸೋ ಮನೋಶ್ಚ ಪೃಥೋರಥಾಗ್ನೇ ರಸಿತಸ್ಯ ವಾಯೋಃ ತೀರ್ಥಂ ಸುದಾಸಸ್ಯ ಗವಾಂ ಗುಹಸ್ಯ ಯಚ್ರಾದ್ಧ ದೇವೇಸ್ಯ ಸ ಆಸಿಷೇವೆ. ಅನುವಾದ. ಸರಸ್ವತಿ ನದಿಯ ದಂಡೆಯಲ್ಲಿ 11 ಯಾತ್ರಾ ಸ್ಥಳಗಳಿದ್ದವು. ಅವೆಂದರೆ ತ್ರಿತ, ಉಶನ, ಮನು, ಪೃಥು, ಅಗ್ನಿ, ಅಸಿತ, ವಾಯು, ಸುದಾಸ, ಗೋ, ಗುಹಾ ಮತ್ತು ಶ್ರಾದ್ದದೇವ. ವಿದುರನು ಈ ಎಲ್ಲ ಕ್ಷೇತ್ರಗಳಿಗೂ ಭೇಟಿ ಕೊಟ್ಟು ಕರ್ಮಗಳನ್ನು ಆಚರಿಸಿದನು. ಶ್ಲೋಕ 23. ಅನ್ಯಾನಿ ಚೇಹ ದ್ವಿಜದೇವ ದೇವೈಃ ಕೃತಾನಿ ನಾನಾ ಯತನಾನಿ ವಿಷ್ಣೋಃ ಪ್ರತ್ಯಂಗ ಮುಖ್ಯಾಂಕಿತಮಂದಿರಾಣಿ ಯದ್ದರ್ಶನಾತ್ ಕೃಷ್ಣ ಮನುಸ್ಮರಂತಿ. ಅನುವಾದ. ಅಲ್ಲಿ ಮಹರ್ಷಿಗಳು ಮತ್ತು ದೇವತೆಗಳು ಸ್ಥಾಪಿಸಿದಂತಹ ದೇವೋತ್ತಮ ಪರಮಪುರುಷ ವಿಷ್ಣುವಿನ ವಿವಿಧ ರೂಪಗಳ ಇನ್ನೂ ಅನೇಕ ದೇವಾಲಯಗಳಿದ್ದವು. ಈ ದೇವಸ್ಥಾನಗಳು ಭಗವಂತನ ಮುಖ್ಯ ಲಾಂಛನಗಳಿಂದ ಅಂಕಿತವಾಗಿದ್ದವು. ಅವು ಪ್ರತಿಯೊಬ್ಬರಿಗೂ ಮೂಲ ದೇವೋತ್ತಮ ಪುರುಷ ಶ್ರೀಕೃಷ್ಣನ ನೆನಪನ್ನು ತರುತ್ತಿದ್ದವು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆಲ್ಲ ಪ್ರಯಾಣ ಮಾಡ್ತಾ ಅವನು ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾನೆ. ಅದು ಯುಧಿಷ್ಠಿರ ಮಹಾರಾಜ ಆಳ್ತಾ ಇದ್ದಂಥ ಏಕಚಕ್ರಾಧಿಪತ್ಯ ಅಂತಾರಲ್ಲ, ಆ ರೀತಿ ಅದರಿಂದ ಸಂರಕ್ಷಿತವಾಗಿರುವಂಥದ್ದು. ಆದರೆ ಇಲ್ಲಿ ಬಿದಿರಿನ ತಿಕ್ಕಾಟದಿಂದ ಹೇಗೆ ಕಾಡಲ್ಲಿ ಕಾಡ್ಗಿಚ್ಚು ಹಚ್ಕೊಳ್ಳುತ್ತೋ ಅದೇ ರೀತಿ ಬಂಧು ಬಾಂಧವರಲ್ಲೇ ತಮ್ಮಲ್ಲೇ ಕಿತ್ತಾಡಿಕೊಂಡು ಒಡೆದಾಡಿಕೊಂಡು ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಸತ್ತೋದ್ರು ಅನ್ನುವಂಥ ವಿಷಯ ಅವನಿಗೆ ಗೊತ್ತಾಗುತ್ತೆ. ಅಂದರೆ ಯದುವಂಶದವರು ಯಾರು ಉಳಿದಿಲ್ಲ ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಪ್ರಭಾಸ ಕ್ಷೇತ್ರಕ್ಕೆ ಬಂದ ಮೇಲೆ. ಆಮೇಲೆ ಅವನು ಸರಸ್ವತಿ ನದಿಯ ದಡಕ್ಕೆ, ಸರಸ್ವತಿ ನದಿ ಹರಿತಾ ಇರುತ್ತಲ್ಲ ಆ ಪಶ್ಚಿಮ ದಿಕ್ಕಿಗೆ ಹೊರಡ್ತಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವನು ಸರಸ್ವತಿ ನದಿಯ ದಂಡೆಯಲ್ಲಿ 11 ಯಾತ್ರಾ ಸ್ಥಳಗಳಿರುತ್ತಲ್ಲ ಅದನ್ನೆಲ್ಲ ಅವನು ವೀಕ್ಷಿಸ್ತಾನೆ. ಅದು ಯಾವುದು ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ತ್ರಿತ, ಉಶನ, ಮನು, ಪೃಥು, ಅಗ್ನಿ, ಅಸಿತ, ವಾಯು, ಸುದಾಸ, ಗೋ, ಗುಹಾ ಮತ್ತು ಶ್ರಾದ್ದದೇವ. ಈ ರೀತಿ ಎಲ್ಲ ಕ್ಷೇತ್ರಗಳಿಗೂ ಕೂಡ ಅವನು ಭೇಟಿ ಕೊಟ್ಟು ಅಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡ್ತಾನೆ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಅಲ್ಲಿ ಮಹರ್ಷಿಗಳು ಮತ್ತು ದೇವತೆಗಳು ಸ್ಥಾಪನೆ ಮಾಡಿದ್ದಂತಹ, ನೋಡಿ, ಮಹರ್ಷಿಗಳು ಸ್ಥಾಪನೆ ಮಾಡಿರ್ತಾರೆ, ದೇವತೆಗಳು ಕೂಡ ಬಂದು ಸ್ಥಾಪನೆ ಮಾಡ್ತಾರೆ. ಅಂಥ ಆ ವಿಷ್ಣುವಿನ ಬೇರೆ ಬೇರೆ ರೂಪಗಳ ಬೇಕಾದಷ್ಟು ದೇವಾಲಯಗಳಿದ್ದು, ಅಂದರೆ ಈ 11 ಕ್ಷೇತ್ರಗಳು ಅಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ದೇವಾಲಯಗಳು ಇದ್ವು. ಆ ದೇವಸ್ಥಾನಗಳಲ್ಲಿ ಭಗವಂತನ ಮುಖ್ಯ ಲಾಂಛನಗಳು ಶಂಖಚಕ್ರ ಗದಾ ಪದ್ಮ ಅಂತ ಹೇಳ್ತೀವಲ್ವಾ, ಈ ಒಂದು ಗುರುತುಗಳು ಅಲ್ಲಿ ಇತ್ತು. ಅದು ಪ್ರತಿಯೊಬ್ಬರಿಗೂ ಆ ಭಗವಂತನಾದಂಥ ಕೃಷ್ಣನ ನೆನಪನ್ನು ಮಾಡಿಕೊಡ್ತಾ ಇತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಮಾನವ ಸಮಾಜವು 4 ವರ್ಣಗಳಲ್ಲಿ ಮತ್ತು 4 ಆಶ್ರಮಗಳಲ್ಲಿ ವಿಭಜನೆಗೊಂಡಿದೆ. ಈ ಪದ್ಧತಿಯು ಪ್ರತಿಯೊಬ್ಬರಿಗೂ ಅನ್ವಯಿಸುವುದು. ಈ ಪದ್ಧತಿಯನ್ನು ವರ್ಣಾಶ್ರಮ ಧರ್ಮ ಎಂದು ಕರೆಯಲಾಗಿದ್ದು ಅದನ್ನು ಈ ಮಹಾನ್ ಸಾಹಿತ್ಯದಲ್ಲಿ ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಚರ್ಚಿಸಲಾಗಿದೆ. ಇಲ್ಲಿ ಮನುಷ್ಯ ಸಮಾಜ ಅನ್ನೋದು 4 ವರ್ಣ ಇದೆ. ವರ್ಣಾಶ್ರಮ ಧರ್ಮ ಅಂತ ನಾವು ಹೇಳ್ತೀವಲ್ವಾ, 4 ವರ್ಣಗಳು ಮತ್ತು 4 ಆಶ್ರಮಗಳು. ಅದು ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ. ವರ್ಣಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ. ಆಶ್ರಮಗಳಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮ. ಈ ರೀತಿ ಡಿವೈಡ್ ಮಾಡಿದಾರಲ್ವಾ, ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಇದನ್ನು ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ. ಅದನ್ನು ನಾವು ಭಾಗವತದಲ್ಲಿ ಬೇಕಾದಷ್ಟು ಸರಿ ಅದನ್ನು ಹೇಳ್ಬಿಟ್ಟಿದ್ದಾರೆ ಗುರುಗಳು. ಅದರ ಬಗ್ಗೆ ನಾವು ಬೇಕಾದಷ್ಟು ಸರಿ ಕೇಳೂ ಇದ್ದೀವಿ. ಇಡೀ ಮಾನವ ಸಮಾಜದ ಧಾರ್ಮಿಕ ಉತ್ಥಾನಕ್ಕಾಗಿ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಋಷಿಗಳೇ ಮೊದಲಾದವರನ್ನು ದ್ವಿಜದೇವ ಎಂದು ಕರೆಯಲಾಗುತ್ತದೆ.
ಅವರು ದ್ವಿಜರಲ್ಲಿ ಅತ್ಯುತ್ತಮರು. ಚಂದ್ರಗ್ರಹ ಮತ್ತು ಅದಕ್ಕೆ ಮೇಲಿನ ಉತ್ಕೃಷ್ಟ ಗ್ರಹಗಳ ನಿವಾಸಿಗಳನ್ನು ದೇವತೆಗಳು ಎಂದು ಕರೆಯಲಾಗಿದೆ. ದ್ವಿಜ ದೇವತೆಗಳು ಮತ್ತು ದೇವತೆಗಳು ಸದಾಕಾಲ ಭಗವಾನ್ ವಿಷ್ಣುವಿನ ದೇವಸ್ಥಾನಗಳನ್ನು ಅವನ ವಿವಿಧ ರೂಪಗಳಲ್ಲಿ, ಅಂದರೆ ಗೋವಿಂದ, ಮಧುಸೂದನ, ನರಸಿಂಹ, ಮಾಧವ, ಕೇಶವ, ನಾರಾಯಣ, ಪದ್ಮನಾಭ, ಪಾರ್ಥಸಾರಥಿ ಹಾಗೂ ಇನ್ನಿತರ ಹಲವಾರು ರೂಪಗಳಲ್ಲಿ ಸ್ಥಾಪಿಸುತ್ತಾರೆ. ಭಗವಂತನು ಅಸಂಖ್ಯಾತ ರೂಪಗಳಲ್ಲಿ ವಿಸ್ತೃತನಾಗುತ್ತಾನೆ, ಆದರೆ ಇವೆಲ್ಲವೂ ಒಂದರಿಂದ ಇನ್ನೊಂದು ಭಿನ್ನವಲ್ಲ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ ಮನುಷ್ಯ ಸಮಾಜದ ಧಾರ್ಮಿಕ ಉತ್ಥಾನ ಅಂತಂದರೆ ಧಾರ್ಮಿಕ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕಲ್ಲ, ಅದಕ್ಕೋಸ್ಕರ ಕೆಲಸಗಳನ್ನು ಮಾಡುವಂಥವ್ರು, ಅಂದರೆ ತಮ್ಮನ್ನು ತಾವೇ ಸಮರ್ಪಣೆ ಮಾಡಿಕೊಂಡಿರ್ತಾರೆ ಆ ಕೆಲಸಗಳಿಗೋಸ್ಕರ, ಅಂಥ ಋಷಿಗಳು, ಅವರನ್ನು ದ್ವಿಜದೇವರು ಅಂತ ಕರೀತಾರೆ. ಮತ್ತು ಆ ದ್ವಿಜರಲ್ಲಿ ಅತ್ಯುತ್ತಮರಾಗಿರುವಂಥವ್ರು ಚಂದ್ರಗ್ರಹ ಮತ್ತು ಅದಕ್ಕೆ ಮೇಲಿನ ಉತ್ಕೃಷ್ಟ ಗ್ರಹಗಳ ನಿವಾಸಿಗಳನ್ನು ಏನಂತ ಹೇಳ್ತಾರೆ, ದೇವತೆಗಳು ಅಂತ ಕರೀತಾರೆ. ದ್ವಿಜ ದೇವತೆಗಳು ಮತ್ತು ದೇವತೆಗಳು ಯಾವಾಗಲೂ ಕೂಡ ಭಗವಂತನಾದ ವಿಷ್ಣುವಿನ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ರೂಪದಲ್ಲಿ ಭಗವಂತನ ಆರಾಧನೆಯನ್ನು ಮಾಡ್ತಾರೆ. ದೇವಾಲಯಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ಆ ಭಗವಂತನ ಬೇರೆ ಬೇರೆ ರೂಪಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವನನ್ನು ಆರಾಧಿಸ್ತಾರೆ. ಅದು ಯಾವ್ಯಾವ ರೂಪ ಅಂತಂದರೆ ಇವಾಗ ಬೇಕಾದಷ್ಟು ನಮಗೆ ಗೊತ್ತಿದೆ ಅಲ್ವಾ, ಗೋವಿಂದ, ಮಧುಸೂದನ, ನರಸಿಂಹ, ಮಾಧವ, ಕೇಶವ, ನಾರಾಯಣ, ಪದ್ಮನಾಭ, ಪಾರ್ಥಸಾರಥಿ, ಇನ್ನು ಬೇಕಾದಷ್ಟು ರೂಪಗಳು ಭಗವಂತನದಿದೆ. ಅದನ್ನೆಲ್ಲ ಸ್ಥಾಪನೆ ಮಾಡ್ತಾರೆ. ಭಗವಂತ ಒಂದಲ್ಲ ಎರಡಲ್ಲ ಅಸಂಖ್ಯಾತ ಬೇಕಾದಷ್ಟು ರೂಪಗಳಲ್ಲಿ ವಿಸ್ತೃತನಾಗ್ತಾನೆ. ಆದರೆ ಇದು ಒಂದಕ್ಕಿಂತ ಇನ್ನೊಂದು ಭಿನ್ನ ಅಲ್ಲ. ನೀವು ನರಸಿಂಹನನ್ನು ಪೂಜಿಸಿದ್ರೂ ಅದೇನೆ, ನಾರಾಯಣನನ್ನು ಪೂಜಿಸಿದ್ರು ಅದೇನೆ, ಕೃಷ್ಣನನ್ನು ಆರಾಧನೆ ಮಾಡಿದ್ರು ಅದೇನೆ, ಮಾಧವನನ್ನು ಆರಾಧನೆ ಮಾಡಿದ್ರು ಒಂದೇನೆ. ಎಲ್ಲದರಲ್ಲೂ ಅವನೇ ಇರೋದು, ಅವನಷ್ಟೇ ಸಂಪೂರ್ಣವಾಗಿ ಇರ್ತಾನೆ. ಭಗವಾನ್ ವಿಷ್ಣು ಚತುರ್ಭುಜನಾಗಿದ್ದು ಪ್ರತಿ ಹಸ್ತದಲ್ಲೂ ಶಂಖ, ಚಕ್ರ, ಗದೆ ಮತ್ತು ಪದ್ಮ ಪುಷ್ಪದಂತಹ ವಿಶಿಷ್ಟ ವಸ್ತುವನ್ನು ಧರಿಸಿರುತ್ತಾನೆ. ಈ 4 ಲಾಂಛನಗಳಲ್ಲಿ ಚಕ್ರ ಮುಖ್ಯವಾದದ್ದು. ಅಂದರೆ ಭಗವಂತ ವಿಷ್ಣು ಚತುರ್ಭುಜನಾಗಿರ್ತಾನೆ, ಅದನ್ನೇ ಅಲ್ವಾ ನಾವು ಜಾಸ್ತಿ ನೋಡೋದು. ಅದು ಒಂದೊಂದು ಹಸ್ತದಲ್ಲೂ ಒಂದೊಂದನ್ನ ಇಟ್ಕೊಂಡಿದ್ದಾನೆ. ಅದ್ಯಾವುದು? ಶಂಖ, ಚಕ್ರ, ಗದೆ, ಪದ್ಮ, ಇವೆಲ್ಲ ವಿಶಿಷ್ಟವಾಗಿರುವಂತಹ ವಸ್ತುಗಳು. ಇದರಲ್ಲಿ ಚಕ್ರ ತುಂಬ ಮುಖ್ಯವಾಗಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಭಗವಾನ್ ಶ್ರೀಕೃಷ್ಣ ವಿಷ್ಣುವಿನ ಮೂಲ ರೂಪನಾಗಿದ್ದು ಒಂದೇ ಒಂದು ಲಾಂಛನವನ್ನು ಹೊಂದಿದ್ದಾನೆ, ಅದೆಂದರೆ ಚಕ್ರ. ಆದ್ದರಿಂದ ಶ್ರೀಕೃಷ್ಣನನ್ನು ಕೆಲವೊಮ್ಮೆ ಚಕ್ರಿ ಎಂದು ಕರೆಯಲಾಗುತ್ತದೆ. ನೋಡಿ, ಇಲ್ಲಿ ಈ 4ರಲ್ಲಿ ಚಕ್ರ ತುಂಬ ಮುಖ್ಯವಾಗಿರುವಂಥದ್ದು. ಅದು ಶ್ರೀಕೃಷ್ಣನ ಕೈಯಲ್ಲಿರುತ್ತೆ. ಶ್ರೀಕೃಷ್ಣ ವಿಷ್ಣುವಿನ ಮೂಲ ರೂಪ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅವನು ಒಂದು ಲಾಂಛನವನ್ನು ಇಟ್ಕೊಂಡಿದ್ದಾನೆ. ಅದಕ್ಕೆ ಶ್ರೀಕೃಷ್ಣನಿಗೆ ಇನ್ನೊಂದು ಹೆಸರು ಏನು ಅಂತಂದರೆ ಚಕ್ರಿ ಅಂತ ಅಂದ್ಬಿಟ್ಟು. ಭಗವಂತನ ಚಕ್ರವು ಶಕ್ತಿಯ ಸಂಕೇತವಾಗಿದ್ದು ಅದರಿಂದ ಭಗವಂತ ಇಡೀ ಜಗತ್ತನ್ನು ನಿಯಂತ್ರಿಸುತ್ತಾನೆ. ವಿಷ್ಣು ದೇವಸ್ಥಾನಗಳ ಗೋಪುರಗಳ ಮೇಲೆ ಚಕ್ರ ಸಂಕೇತಗಳಿರುತ್ತವೆ. ಇದರಿಂದಾಗಿ ಜನರಿಗೆ ಬಹುದೂರದಿಂದಲೇ ಸಂಕೇತವನ್ನು ನೋಡಲು ಮತ್ತು ತಕ್ಷಣ ಶ್ರೀಕೃಷ್ಣ ಸ್ಮರಣೆ ಮಾಡಲು ಅವಕಾಶವಾಗುತ್ತದೆ. ಅಂದರೆ ಈಗ ಭಗವಂತನ ಕೈಯಲ್ಲಿ ಚಕ್ರ ಇದೆ, ಅದು ಯಾಕೆ ಇಟ್ಕೊಂಡಿದ್ದಾನೆ ಅಂದರೆ ಅದು ಶಕ್ತಿಯ ಸಂಕೇತ. ಅದನ್ನು ಇಟ್ಕೊಂಡು ಭಗವಂತ ಈ ಇಡೀ ಜಗತ್ತನ್ನು ನಿಯಂತ್ರಣ ಮಾಡ್ತಾನೆ. ಇಲ್ಲಾಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಿರೋದ್ರಿಂದ ರಾಕ್ಷಸರನ್ನ ಮತ್ತು ಅಧರ್ಮಿಗಳನ್ನು ಅವನು ಅದರಿಂದನೇ ಶಿಕ್ಷಿಸೋದು ಅಲ್ವಾ. ರಾಕ್ಷಸರನ್ನಾಗ್ಬೋದು, ಅಧರ್ಮಿಗಳನ್ನಾದರೂ ಆಗ್ಬೋದು, ಅದರಿಂದ ಶಿಕ್ಷಿಸ್ತಾನೆ. ಅದೇ ರೀತಿ ವಿಷ್ಣು ದೇವಸ್ಥಾನಗಳಿದೆಯಲ್ಲ, ಅದರ ಗೋಪುರ ಇದೆಯಲ್ಲ, ಅದರ ಮೇಲೆ ಚಕ್ರದ ಒಂದು ಚಿಹ್ನೆ ಇರುತ್ತೆ. ಯಾಕಿದೆ ಅಂತಂದರೆ ದೂರದಿಂದ ನಮಗದು ಕಾಣಿಸ್ಬೇಕು ದೇವಸ್ಥಾನ, ಮತ್ತು ಅದನ್ನು ನೋಡಿದ ತಕ್ಷಣ ನಮಗೆ ಕೃಷ್ಣನ ನೆನಪಾಗೋದಕ್ಕೆ ಒಂದು ಅವಕಾಶ ಅದು ಅಂತ ಹೇಳ್ತಾ ಇದ್ದಾರೆ. ಅತಿ ಎತ್ತರದ ದೇವಸ್ಥಾನಗಳನ್ನು ಕಟ್ಟುವುದರ ಉದ್ದೇಶ ಜನ ದೂರದಿಂದಲೇ ಅವುಗಳನ್ನು ಕಾಣುವಂತಾಗಲಿ ಎನ್ನುವುದು. ಭಾರತದಲ್ಲಿ ಹೊಸ ದೇವಸ್ಥಾನವನ್ನು ನಿರ್ಮಿಸುವಾಗಲೆಲ್ಲ ಈ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ. ಈ ಪದ್ಧತಿಯು ಇತಿಹಾಸ ಪೂರ್ವದಿಂದ ನಡೆದು ಬಂದಿರುವಂತೆ ತೋರುತ್ತದೆ. ನೋಡಿ, ಇಲ್ಲಿ
ದೇವಸ್ಥಾನಗಳನ್ನ ತುಂಬ ದೊಡ್ಡ ದೊಡ್ಡದಾಗಿ ಎತ್ತರವಾಗಿ ಕಟ್ತಾ ಇದ್ರು. ಯಾಕೆ ಅಂತಂದರೆ ತುಂಬ ದೂರದಿಂದ ಅಟ್ಲೀಸ್ಟ್ ಆ ಭಗವಂತನ ದೇವಸ್ಥಾನದ ದರ್ಶನ ಆಗಲಿ, ಅದನ್ನು ನೋಡಿದಾಗ ಅದು ಅವ್ನ ನೆನಪಾಗಲಿ ಅಂತಂದ್ಬಿಟ್ಟು. ಈಗ ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ, ಅಂದರೆ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಗಳು ಅಂತ ಹೇಳ್ತೀವಲ್ವ, ಅದು ಕಾಣಿಸುತ್ತೆ. ದೇವಸ್ಥಾನ ಅದರಲ್ಲಿ ಕಾಣಿಸೋದೇ ಇಲ್ಲ ಇವಾಗ. ಮುಂಚೆ ಎಲ್ಲೋ ತುಂಬ ದೂರದಿಂದನೇ ನಮಗೆ ಆ ದೇವಸ್ಥಾನಗಳು ಕಾಣಿಸ್ಬಿಡ್ತಾ ಇತ್ತು. ಅಟ್ಲೀಸ್ಟ್ ಎದ್ದಿದ ತಕ್ಷಣ ನೋಡಿದ್ರೆ ದೇವಸ್ಥಾನವನ್ನು ಆಗ ದೇವರ ನೆನಪಾದರೂ ಬರ್ತಿತ್ತು. ಮನಸ್ಸಲ್ಲಿ ಒಂದು ನಮಸ್ಕಾರ ಮಾಡಬೇಕು ಅನ್ನೋ ಭಾವನೆಯಿಂದ ದೇವ್ರಿಗೊಂದು ನಮಸ್ಕಾರ ಮಾಡ್ತಿದ್ವಿ. ಈಗ ನೋಡೋದಕ್ಕೆ ಬಿಲ್ಡಿಂಗ್ಗಳು ಕಾಣಿಸುತ್ತೆ ಹೊರತು ದೇವಸ್ಥಾನದ ಒಂದು ಗೋಪುರ ಅನ್ನೋದೇ ಕಾಣಿಸೋದಿಲ್ಲ. ಅಂದರೆ ನಾವು ಸೈಂಟಿಫಿಕ್ಕಾಗಿ ಎಷ್ಟು ಮುಂದುವರಿತಾ ಇದ್ದೀವೋ, ಐಹಿಕವಾಗಿ ಎಷ್ಟು ಮುಂದುವರಿತಾ ಇದ್ದೀವೋ, ಭಗವಂತನನ್ನು ಆಧ್ಯಾತ್ಮಿಕವನ್ನು ಅಷ್ಟೇ ಮರಿತಾ ಹೋಗ್ತಾ ಇದ್ದೀವಿ. ಅದು ನಮಗೇ ನಷ್ಟ. ನಮಗದು ಮೈನಸ್ ಪಾಯಿಂಟ್ ಆಗ್ತಾ ಇದೆ, ಆದರೆ ನಮಗದು ಗೊತ್ತಾಗ್ತಾ ಇಲ್ಲ, ಆಯಿತಾ? ಅದಕ್ಕೆ ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳನ್ನು ತುಂಬ ಎತ್ತರವಾಗಿ ಕಟ್ತಾ ಇದ್ರು. ಭಾರತದಲ್ಲಿ ಯಾವುದೇ ಒಂದು ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಈ ಪದ್ಧತಿಯನ್ನು ಅನುಸರಿಸ್ತಾರೆ. ಈ ಪದ್ಧತಿ ಇವಾಗಿಂದಲ್ಲ, ಅದು ಹಿಂದಿನ ಕಾಲದಿಂದ. ಯಾಕಂದರೆ ಆಗ ರಾಜ ಮಹಾರಾಜರು ಕಟ್ಟಿಸಿರುವಂಥ ದೇವಸ್ಥಾನಗಳನ್ನು ನೋಡಿದ್ರೆ ಎಷ್ಟೆಷ್ಟು ದೊಡ್ಡದಿದೆಯೋ ಅದ್ರ ಗೋಪುರಗಳು ಅಲ್ವಾ, ಈಗಲೂ ಕೂಡ ಅದನ್ನು ನಾವು ನೋಡಬಹುದು. ದೇವಸ್ಥಾನಗಳನ್ನು ಇತ್ತೀಚಿನ ದಿನಗಳಲ್ಲಿ ಕಟ್ಟಲಾಯಿತೆಂಬ ನಾಸ್ತಿಕರ ಮೂರ್ಖ ಪ್ರಚಾರವನ್ನು ಇಲ್ಲಿ ಅಲ್ಲಗಳೆಯಲಾಗಿದೆ. ಏಕೆಂದರೆ ಕನಿಷ್ಠ ಎಂದರೆ 5,000 ವರ್ಷಗಳಷ್ಟು ಹಿಂದೆ ವಿದುರ ಈ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದ. ವಿಷ್ಣು ದೇವಸ್ಥಾನಗಳು ವಿದುರ ಅವುಗಳನ್ನು ಸಂದರ್ಶಿಸುವುದಕ್ಕೂ ಬಹುಕಾಲ ಮುಂಚಿನಿಂದ ಅಸ್ತಿತ್ವದಲ್ಲಿದ್ದವು. ಅಂದರೆ ಈಗ ದೇವಸ್ಥಾನಗಳು ಇತ್ತೀಚೆಗೆ ಬಂದಿರೋದು, ಹಿಂದೆ ಎಲ್ಲ ದೇವಸ್ಥಾನಗಳು ಇರಲಿಲ್ಲ ಅಂತೆಲ್ಲ ಮಾತಾಡೋರು ಇದ್ದಾರೆ. ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ವಿದುರನ ಕತೆ ಬರ್ತಾ ಇರೋದು 5,000 ವರ್ಷ ಹಿಂದೆ ನಡೆದಿರುವಂಥದ್ದು. ಅವನು ಬರೋದಕ್ಕೆ ಮುಂಚೆನೇ ದೇವಸ್ಥಾನ ಇತ್ತು ಅಂತಂದರೆ ಅದು ಇನ್ನೂ ಎಷ್ಟು ಹಿಂದಿನಿಂದ ಇತ್ತು ಅಂತಂದ್ಬಿಟ್ಟು ಅಲ್ವಾ. ಆ ದೇವಸ್ಥಾನಗಳಿಗೆಲ್ಲ ವಿದುರ ಭೇಟಿ ಕೊಟ್ಟಿದ್ದಾನೆ. ಸೊ ಅವನು ಬರೋಕ್ಕೆ ಮುಂಚೆಯಿಂದ ಇದೆ ಅಂತ ತಾನೇ ಅರ್ಥ. ಅದು ಈಗ ರೀಸೆಂಟಾಗಿ ಕಟ್ಟಿರುವಂಥ ದೇವಸ್ಥಾನಗಳು ಅದಲ್ಲ. ಮಹರ್ಷಿಗಳು ಮತ್ತು ದೇವತೆಗಳು ಮನುಷ್ಯರ ಅಥವಾ ದೇವತೆಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಿಲ್ಲ. ಜನಸಾಮಾನ್ಯರ ಪ್ರಯೋಜನಕ್ಕಾಗಿ ಅವರನ್ನು ದೈವಿ ಪ್ರಜ್ಞೆಯ ಮಟ್ಟಕ್ಕೆ ಏರಿಸುವ ಸಲುವಾಗಿ ಅವರು ವಿಷ್ಣು ದೇವಸ್ಥಾನಗಳನ್ನು ಕಟ್ಟಿದರು. ಇಲ್ಲಿ ಮಹರ್ಷಿಗಳು ಮತ್ತು ದೇವತೆಗಳು ಮನುಷ್ಯರದು ಅಥವಾ ಯಾವುದಾದ್ರೂ ಒಂದು ಸಾಮಾನ್ಯ ದೇವತೆ ಇರುತ್ತಲ್ಲ ಅಂಥ ದೇವಸ್ಥಾನಗಳನ್ನು ಕಟ್ಟಿ ಅಲ್ಲಿ ಅವರ ಒಂದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದರೆ ಅದರಿಂದ ನಮಗೆ ಪ್ರಯೋಜನ ಇಲ್ಲ, ಅದಕ್ಕೋಸ್ಕರನೇ ಇಲ್ಲಿ ವಿಷ್ಣುವಿನ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ. ಯಾಕೆ ಅಂತಂದರೆ ಅದರಿಂದ ನಮ್ಮ ದೈವಿ ಪ್ರಜ್ಞೆಯ ಮಟ್ಟ ಇದೆಯಲ್ಲ ಅದನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೋಸ್ಕರ. ಅಂದರೆ ನಾವು ಉನ್ನತ ಮಟ್ಟಕ್ಕೆ ಹೋಗ್ತಾ ಇರಬೇಕು, ಅಲ್ಲೇ ಇರಬಾರ್ದಲ್ವ, ಅದಕ್ಕೋಸ್ಕರ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಈಗ ನೋಡಿ, ದೇವಸ್ಥಾನ ಇದೆ ಅನ್ನೋದಕ್ಕೋಸ್ಕರ ಎಷ್ಟೋ ಜನ ಹೋಗ್ತೀವಿ ಅಲ್ವಾ, ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ, ಬೇರೆ ಬೇರೆ ದೇಶದಲ್ಲಿ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ಎಲ್ಲ ಕಡೆನೂ ನಾವು ಹೋಗಿ ದೇವರ ಒಂದು ಪೂಜೆ ಪುನಸ್ಕಾರ ಮಾಡಿ ಅಲ್ಲಿ ಹೋದಾಗ ನಮಗೇನೋ ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ. ಮತ್ತು ಅಲ್ಲಿ ಏನೋ ಒಂದು ಕಲಿಯೋದಿರುತ್ತೆ, ಅದರಿಂದ ನಮ್ಮ ಜೀವನದಲ್ಲೂ ಕೂಡ ಏನೇನೋ ಚೇಂಜಸ್ ಆಗೋದಿರುತ್ತೆ. ಈ ರೀತಿ ನಾವು ಆಧ್ಯಾತ್ಮಿಕದ ಕಡೆಗೆ ನಾವು ಹೋಗ್ತೀವಿ. ಒಂದೊಂದಾಗಿ ಮಾಡ್ತಾ 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 ನಮ್ಮ ಪುಣ್ಯ ಜಾಸ್ತಿಯಾಗಿ ಪಾಪಗಳು ಕಡಿಮೆ ಆಗ್ತಾ ಬಂದಂಗೆ ಭಗವಂತನಲ್ಲಿ ನಮಗೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ, ಆಮೇಲೆ ಅದು ಭಕ್ತಿ ಆಗುತ್ತೆ, ಆಮೇಲೆ ನಾವು ಅವನಿಗೆ ಸಮರ್ಪಣೆ ಮಾಡ್ಕೊಳ್ತೀವಿ ನಮ್ಮನ್ನ ನಾವು. ಆಗ ನಮಗೆ ಅವನ ಸಾಕ್ಷಾತ್ಕಾರವಾಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.